ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಗಂಡ ಹೆಂಡ್ರು ಇಬ್ರು ಕೈ ಹಿಡ್ಕೊಂಡು ಮಕ್ಕದ ಮ್ಯಾಗೆ ನಗು ಬರ್ಸ್ಕೊಂಡು ಕುಂತಿದ್ದೀರಿ? ತಾತ, ನಾವಿಬ್ರು ಚೆನ್ನಾಗಿದ್ರೆ ನಿಂಗೆ ನೋಡಕ್ಕೆ ಆಗಲ್ವಾ? ಯಾವಾಗ್ಲೂ ಕಿತ್ತಾಡ್ಕೊಂಡೇ ಇರ್ಬೇಕಾ? ಅಲ್ಲೇ ಸೂರ್ಯ ಇವತ್ತು ಯಾವ ದಿಕ್ನಾಗ ಹುಟ್ಟವನಪ್ಪ? ತಾತ, ನೀವೇ ತಾನೇ ಹೇಳಿದ್ದು ಗಂಡನ್ನ ಹೆಂಡತಿ ಅದೊಳು ಚೆನ್ನಾಗಿ ನೋಡ್ಕೋಬೇಕು ಅಂತ. ಅದನ್ನೇ ಮಾಡ್ತಾ ಇದ್ದೆ. ನಿಮ್ಮ ಮಾತನ್ನೇ ಪಾಲಿಸ್ತಾ ಇದ್ದೀನಿ. ಅದಕ್ಕೆ ಇವ್ರು ಇಷ್ಟೊಂದು ಖುಷಿಯಾಗಿರೋದು. ರೀ, ನೀವು ಹೊಸ ಸೂಟ್ ತಗೊಳಕ್ ಹೋಗ್ತಿದ್ರಲ್ಲ, ಹಂಗೆ ತಾತಂಗೂ ತಂದ್ಬಿಡಿ. ನಂಗೆ ಸೂಟ ಯಾವ ಸಂಭ್ರಮಕ್ಕ? ತಾತ, ಏನು ಎತ್ತ ಅಂತ ನಾಳೆ ಗೊತ್ತಾಗತ್ತೆ. ಆದ್ರೆ ನೀವು ಸಖತ್ತಾಗಿ ರೆಡಿ ಆಗ್ಬೇಕು. ಒಳ್ಳೆ ಹೀರೋ ತರ ಇರ್ಬೇಕು. ಮುದಬೆ, ನಾವು ಇಂಗ್ಲೀಷ್ನವ್ರ ತರ ಸೂಟು ಬುಟ್ಟೆ ಎಲ್ಲ ಹಾಕಿಲ್ಲ. ಏನಿದು ನಮ್ದು ದೇಶ ನೋಡು, ಈ ಅಂಗಿ, ಈ ಚಡ್ಡಿ, ಅಟ್ಯ. ತಾತ, ನಾಳೆ ಹೋಗ್ತಿರೋ ಜಾಗಕ್ಕೆ ಈ ರೀತಿ ಹೋಗಕ್ ಆಗಲ್ಲ. ಬಾಲ, ನೀನಾದ್ರೂ ಹೇಳು. ಬಿಡು ದಿವ್ಯಾ, ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಪಾಪ ನಾವ್ಯಾಕೆ ಫೋರ್ಸ್ ಮಾಡಬೇಕು? ಅಷ್ಟಕ್ಕೂ ನಮ್ಮ ಹತ್ರ ಸೂಟ್ ತಗೊಳಕ್ಕೆ ಎಲ್ಲಿದೆ ದುಡ್ಡು? ಅದು ಎರಡೆರಡು. ನನ್ಗೆ ಗೊತ್ತಿತ್ತು ನೀವು ಹಿಂಗೆ ಹೇಳ್ತೀರಾ ಅಂತ. ದುಡ್ಡನ್ನ ನಾನು ಕೊಡ್ತೀನಿ. ಹೋಗಿ ಇಬ್ರಿಗೂ ಬಟ್ಟೆ ತಾನೆ. ನಿನ್ನ ಹತ್ರ ಅಷ್ಟೊಂದು ದುಡ್ಡಲ್ಲಿದೆ ಬೇಬಿ? ಎಲ್ಲೋ ಇದೆ, ನಿಮ್ಗೆ ಯಾಕದೆಲ್ಲ? ನೀವು ಹೋಗಿ ಬಟ್ಟೆ ತಗೊಂಡ್ ಬನ್ನಿ. ದುಡ್ಡನ್ನ ನಾನು ತರ್ತೀನಿ. ಗೊಗಯ್ಯ, ಏನ್ ಇವಳು ಈ ರೇಂಜಿಗೆ ಚೇಂಜ್ ಆಗ್ಬಿಟ್ಟವಳೆ? ನಿನ್ ಮುಂದೆ ನಾನು ಮರ್ಯಾದೆ ಬೇರೆ ಕೊಡ್ತಾವಳೆ. ನನಗೂ ಅದೇ ಡೌಟ್ ಅಲ್ಲ, ಏನೋ ಪ್ಲಾನ್ ಮಾಡ್ತಾವಳ ಅಂತ. ನಂಗೂ ಅದೇ ಡೌಟು ಗೊಗಯ್ಯ. ಯಾವಾಗ್ಲೂ ದುಡ್ಡು ದುಡ್ಡು ಅಂತ ಪೀಡಿಸ್ತಾ ಇದ್ಲು. ಈಗ ಅವಳೇ ದುಡ್ಡು ಕೊಡ್ತೀನಿ ಅಂತ ಅವಳೆ. ಪ್ರಳಯ ಗಿಳಿ ಆಗುತ್ತಾ ಹೆಂಗೆ? ದುಡ್ಡು ತರ್ತೀನಿ ಅಂತ ಮನೆಗೆ ಹೋಗವಳೆ. ಮನೇಲಿ ಏನಾದ್ರು ನನಗ್ ಗೊತ್ತಿಲ್ದಂಗೆ ದುಡ್ಡಿನ ಗಂಟೆ ಏನಾದ್ರು ಮಡಗವಳ ಹೆಂಗೆ? ಲೇ ಬಾಬಯ್ಯ, ಈ ಯಂಗ್ಸ್ಗಳು ಬೋ ಬುದ್ಧಿವಂತರು. ಅದ್ರಾಗೂ ನಿನ್ನೆಂಟಿ ಅವಳಲ್ಲ, ಭಯಾನಕ. ಈ ಹುಡುಗ ಮನೆಯಾಗೆ ಸಾಸಿವೆ ಡಬ್ಬಿ, ಕಾಫಿ ಪುಡಿ ಡಬ್ಬಿ, ಸಕ್ಕರೆ ಡಬ್ಬಿ, ಇದ್ರಾಗೆಲ್ಲ ದುಡ್ಡು ಮಡಗಿರ್ತಾರಕಲ್ಲ. ಹೌದಾ ಗೊಗಯ್ಯ? ಸುಮ್ಮನಿರೋ ಗೊಗಯ್ಯ, ನಾನು ಅಡ್ಗೆ ಮನೆಗೆ ಸರಿ ಹೋಗಿಲ್ಲ. ನನ್ನ ಕಣ್ಣಿಗೆ ಬಿದ್ದೇ ಇಲ್ಲ ಮತ್ತೆ. ಲೇ ಮುದವಿ, ಗೋನ್ಸ್ರಿಗೆ ಕಾಣ್ದಿರೋಂಗ್ ಮಡಗ್ತಾರಕಲ್ಲ. ಅಂದ್ರೆ ನನ್ನ ಹೆಂಡತಿ ಅಷ್ಟೊಂದು ಸುಧಾರಿಸವಳೆ? ಹಂಗೆ ಅನ್ಕೋಬೇಕು. ರೀ, ತಗೊಳ್ಳಿ.
ಇಬ್ರು ಹೋಗಿ ಹೊಸ ಬಟ್ಟೆ ತಗೊಳ್ಳಿ. ತಾತ ನೀವು ಅಷ್ಟೇ ಗ್ರ್ಯಾಂಡಾಗಿ ರೆಡಿ ಆಗಬೇಕು, ಓಕೆನಾ? ಸರಿ ಬೇಬಿ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಗೋ. ಹ್ಞೂ ಹ್ಞೂ. ಇವತ್ತು ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಾನು ಇಷ್ಟು ದಿನ ಯಾವುದಕ್ಕೋಸ್ಕರ ಕಾಯ್ತಿದ್ನೋ ಆ ದಿನಗಳು ಬಂದೇ ಬಿಡ್ತು ಅಂತ ಅನ್ನಿಸ್ತಾ ಇದೆ. ಕಾರ್ತಿಕ್ ನನಗೆ ತಾಳಿ ಕಟ್ಟಿದ್ದ, ಆದರೆ ಮನಸ್ಫೂರ್ತಿಯಾಗಿ ಹೆಂಡತಿ ಅಂತ ಒಪ್ಕೊಂಡಿರ್ಲಿಲ್ಲ. ಮೊದಲಿಗೆ ನನ್ನ ದ್ವೇಷ ಮಾಡ್ತಿದ್ದ, ಆಮೇಲೆ ನೀನು ನನ್ನ ಫ್ರೆಂಡ್ ಅಷ್ಟೇ ಅಂತ ಅಂದ. ಈಗ ಹೆಂಡತಿ ಅಂತಿದ್ದಾನೆ ಅಪ್ಪ. ಅವನು ನನ್ನನ್ನು ಹೆಂಡತಿ ಅಂತ ಒಪ್ಕೋತಾ ಇದ್ದಾನೆ. ನೀನು ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಪ್ಪ, ಎಲ್ಲಿ ತಾಳ್ಮೆಯಿಂದ ಇರಬೇಕು, ಎಲ್ಲಿ ಬಲ ಪ್ರಯೋಗ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡಿರ್ಬೇಕು ಅಂತ. ನನಗೆ ಅನ್ನಿಸ್ತಾ ಇದೆ ಅಪ್ಪ, ನೀನು ಹೇಳ್ಕೊಟ್ಟಿದ್ದ ತಾಳ್ಮೆ ನನ್ನ ಕೈ ಹಿಡಿತಿದೆ ಅಂತ. ಕಾರ್ತಿಕ್ ನನ್ನವನಾಗ್ತಿದ್ದಾನೆ ಅಪ್ಪ. ಇದಕ್ಕಿನ್ನ ಸಂತೋಷದ ವಿಷಯ ನನಗಿನ್ನೇನು ಬೇಕು ಹೇಳು? ಅಪ್ಪ, ಈ ವಿಷಯನ ಅಮ್ಮಂಗೆ ಗಿರ್ಜಮ್ಮಂಗೆ ಹೇಳಬೇಕು. ಗೊತ್ತಾದ್ರೆ ಅವರಂತೂ ತುಂಬಾನೇ ಖುಷಿ ಪಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.